ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯುಕೆಪಿ ಸಂತ್ರಸ್ತರ ಪರ ನಿರ್ಧಾರ ಕೈಗೊಳ್ಳದಕ್ಕೆ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಪರ ಇರ್ತೇನೆ ಅನ್ನೋದಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಬಗ್ಗೆ ನಿರ್ಲಕ್ಷ್ಯಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿಯೋಗದ ಮುಂದೆ ಆರ್.ಬಿ. ತಿಮ್ಮಾಪುರ್ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 6 ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ಸರಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ. 2 ದಿನಗಳ ಹಿಂದೆ ತಿಮ್ಮಾಪುರರನ್ನ ಭೇಟಿ ಮಾಡಿದಂತಹ ಯುಕೆಪಿ ಸಂತ್ರಸ್ತರು ಅಂದ್ರೆ ಹೋರಾಟ ಸಮಿತಿ ನಿಯೋಗ ಭೇಟಿಯನ್ನ ಮಾಡಲಾಗಿತ್ತು. 6 ತಿಂಗಳಾದರೂ ಕೂಡ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳದೇ ಇರೋದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 6 ತಿಂಗಳ ಟೈಮ್ ಹೋಗಿದೆ, ಕಡಿಮೆ ಏನಲ್ಲ. ಇದು ನಾನೇ ಸ್ಪಷ್ಟವಾಗಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪಿತಸ್ಥ. ಇದು ಸರಿಯಾದದ್ದಲ್ಲ. ಯಾವುದೇ ಸರ್ಕಾರಗಳು ಒಂದು ಹೇಳಿ ಒಬ್ಬ ಸ್ಟ್ರೈಕ್ನಿಂದ ಎಬ್ಬಿಸಿದ ನಂತರ 6 ತಿಂಗಳವರೆಗೆ ಡಿಸಿಷನ್ ತೆಗೆದುಕೊಳ್ಳದೆ ಇರುವುದು ಸರಿಯಾದ ಕ್ರಮ ಅಲ್ಲ. ನಾನು ಸತಕ್ಕೆ ಒಪ್ಕೋತಿದ್ದೀನಿ. ನಾನು ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಸೋಮವಾರ ನಂತರ ನಿಮಗೆ ನಾನು ಎಲ್ಲಿ ಕೂಡುದು ಏನ್ ಮಾಡೋದು ಅಲ್ಲಿ ಏನ್ ಆಕೈತೆ ಅನ್ನೋದು ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾ ಬಂದು ಹೇಳ್ತೀನಿ. 6 ತಿಂಗಳ ಟೈಮ್ ಹೋಗಿದೆ, ಕಡಿಮೆ ಏನಲ್ಲ. ಇದು ನಾನೇ ಸ್ಪಷ್ಟವಾಗಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪಿತಸ್ಥ. ಇದು ಸರಿಯಾದದ್ದಲ್ಲ. ಯಾವುದೇ ಸರ್ಕಾರಗಳು ಒಂದು ಹೇಳಿ ಒಬ್ಬ ಸ್ಟ್ರೈಕ್ನಿಂದ ಎಬ್ಬಿಸಿದ ನಂತರ 6 ತಿಂಗಳವರೆಗೆ ಡಿಸಿಷನ್ ತೆಗೆದುಕೊಳ್ಳದೆ ಇರುವುದು ಸರಿಯಾದ ಕ್ರಮ ಅಲ್ಲ. ನಾನು ಸತಕ್ಕೆ ಒಪ್ಕೋತಿದ್ದೀನಿ. ನಾನು ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಸೋಮವಾರ ನಂತರ ನಿಮಗೆ ನಾನು ಎಲ್ಲಿ ಕೂಡುದು ಏನ್ ಮಾಡೋದು ಅಲ್ಲಿ ಏನ್ ಆಕೈತೆ ಅನ್ನೋದು ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾ ಬಂದು ಹೇಳ್ತೀನಿ. 6 ತಿಂಗಳ ಟೈಮ್ ಹೋಗಿದೆ, ಕಡಿಮೆ ಏನಲ್ಲ. ಇದು ನಾನೇ ಸ್ಪಷ್ಟವಾಗಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ತಪ್ಪಿತಸ್ಥ. ಇದು ಸರಿಯಾದದ್ದಲ್ಲ. ಯಾವುದೇ ಸರ್ಕಾರಗಳು ಒಂದು ಹೇಳಿ ಒಬ್ಬ ಸ್ಟ್ರೈಕ್ನಿಂದ ಎಬ್ಬಿಸಿದ ನಂತರ 6 ತಿಂಗಳವರೆಗೆ ಡಿಸಿಷನ್ ತೆಗೆದುಕೊಳ್ಳದೆ ಇರುವುದು ಸರಿಯಾದ ಕ್ರಮ ಅಲ್ಲ. ನಾನು ಸತಕ್ಕೆ ಒಪ್ಕೋತಿದ್ದೀನಿ. ನಾನು ಮುಖ್ಯಮಂತ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಸೋಮವಾರ ನಂತರ ನಿಮಗೆ ನಾನು ಎಲ್ಲಿ ಕೂಡುದು ಏನ್ ಮಾಡೋದು ಅಲ್ಲಿ ಏನ್ ಆಕೈತೆ ಅನ್ನೋದು ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾ ಬಂದು ಹೇಳ್ತೀನಿ. 6 ತಿಂಗಳ ಟೈಮ್ ಹೋಗಿದೆ, ಕಡಿಮೆ ಏನಲ್ಲ. ಇದು ನಾನೇ ಸ್ಪಷ್ಟ. ಇನ್ನು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಮತ್ತೊಬ್ಬ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯುಕೆಪಿ ಸಂತ್ರಸ್ತರ ಪರ ನಿರ್ಧಾರವನ್ನ ಕೈಗೊಳ್ಳದೇ ಇರೋದಕ್ಕೆ ಇಲ್ಲಿ ಕಿಡಿಕಾರಿದ್ದಾರೆ. ಅಂದ್ರೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ನಿರ್ಲಕ್ಷ್ಯ ಆಗಿರೋದನ್ನ ನಾನು ಒಪ್ತೇನೆ, ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ತರ್ತೇನೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ನಾನು ಸಂತ್ರಸ್ತರ ಪರವಾಗಿಯೇ ಇರ್ತೇನೆ. ಡಿಸೆಂಬರ್ನಲ್ಲಿ ಯುಕೆಪಿ ಸಂತ್ರಸ್ತರ ಅಹೋರಾತ್ರಿ ಧರಣಿ ನಡೆದಿತ್ತು. ಈ ವೇಳೆ ಸರ್ಕಾರದಿಂದ ಭರವಸೆ ಸಿಕ್ಕ ನಂತರ ಹೋರಾಟವನ್ನ ಕೈ ಬಿಡಲಾಗಿತ್ತು. ಆದ್ರೆ 6 ತಿಂಗಳಾದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ.